ಇನ್ನು ಮತದಾನ ಆದ ಬಳಿಕ ಸಂಡೂರು ಬೈ ಎಲೆಕ್ಷನ್ನ ಅಖಾಡ ಈಗ ತೀವ್ರ ಕುತೂಹಲ ಮೂಡಿಸ್ತಾ ಇದೆ. ಯಾಕಂದ್ರೆ ಮತದಾನ ಆದ ಬಳಿಕ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನುವಂತಹ ಒಂದು ಚರ್ಚೆ ಆರಂಭ ಆಗಿದೆ. ಸಚಿವ ಸಂತೋಷ್ ಲಾಡ್ ಹಾಗೂ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಅವರ ಪ್ರತಿಷ್ಠೆಯ ಫೈಟ್ಗೆ ಇದೀಗ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ. ಯಾರು ಗೆಲ್ತಾರೆ ಯಾರು ಸೋಲ್ತಾರೆ, ಇಬ್ಬರು ನಾಯಕರ ನಡುವೆ ಒಂದು ಪ್ರತಿಷ್ಠೆಯ ಫೈಟ್ ಕೂಡ ನಡೀತಾ ಇದೆ. ಕಾಂಗ್ರೆಸ್ನಿಂದ ಅನ್ನಪೂರ್ಣ ಅವರು ಅಖಾಡಕ್ಕೆ ಇಳಿದಿದ್ದಾರೆ. ಬಿಜೆಪಿಯಿಂದ ಬಂಗಾರು ಹನುಮಂತು ಅವರು ಸ್ಪರ್ಧೆ ಮಾಡಿದ್ರು. ಈಗ ಈ ಇಬ್ಬರಲ್ಲಿ ಸೋಲು ಗೆಲುವಿನ ಲೆಕ್ಕಾಚಾರ ಕೂಡ ನಡೀತಾ ಇದೆ. ಕಾರ್ಯಕರ್ತರು ಈ ಇಬ್ಬರ ಒಂದು ಸೋಲು ಗೆಲುವಿನ ಲೆಕ್ಕಾಚಾರದಲ್ಲಿ ತೊಡಗಿದ್ದಾರೆ. ಇನ್ನು 2024ರ ಸಾರ್ವತ್ರಿಕ ಚುನಾವಣೆ ಏನಾಯಿತು, ವಿಧಾನಸಭೆ ಚುನಾವಣೆ ಏನಾಯಿತು, ಆ ಚುನಾವಣೆಗಿಂತ ಹೆಚ್ಚಿನ ಮತದಾನವನ್ನ ಮತದಾರರು ಮಾಡಿದ್ದಾರೆ. ಅಂದರೆ ಕಳೆದ ಬಾರಿ ಏನು ಮತದಾನ ಆಗಿತ್ತು ಅದಕ್ಕಿಂತ ಹೆಚ್ಚಿನ ಒಂದು ಮತದಾನ ಆಗಿದೆ. ಈ ಹಿಂದಿನಿಂದಲೂ ಕೂಡ ಕಾಂಗ್ರೆಸ್ನ ಭದ್ರಕೋಟೆ ಕೂಡ ಆಗಿದೆ ಸಂಡೂರು ಕ್ಷೇತ್ರ. ಹೀಗಾಗಿ ಕಾಂಗ್ರೆಸ್ ಗೆಲ್ಲತ್ತೆ ಅನ್ನುವಂತಹ ಲೆಕ್ಕಾಚಾರ ಒಂದು ಕಡೆ ಆದರೆ, ಮತ್ತೊಂದೆಡೆ ಈ ಬಾರಿ ಅತಿ ಹೆಚ್ಚಿನ ಮತದಾನ ಕೂಡ ಆಗಿದೆ. ಅಂದರೆ ಸೈಲೆಂಟ್ ವೋಟರ್ಸ್ಗಳು ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವೋಟಿಂಗ್ ಮಾಡಿದ್ದಾರೆ. ಹೀಗಾಗಿ ಬಿಜೆಪಿಯಲ್ಲಿ ಹೊಸ ಭರವಸೆ ಕೂಡ ಮೂಡಿದೆ. ಅಂದರೆ ಕಳೆದ ಬಾರಿಗಿಂತ ಹೆಚ್ಚಿನ ಮತದಾನ ಆಗಿರೋದ್ರಿಂದಾಗಿ ನಾವು ಗೆದ್ದೇ ಗೆಲ್ತೀವಿ ಅನ್ನುವಂತಹ ಒಂದು ಭರವಸೆ ಬಿಜೆಪಿಯಲ್ಲೂ ಕೂಡ ಮೂಡಿದೆ. ಅನ್ನಪೂರ್ಣ ಅವರ ಪರವಾಗಿ ಸಚಿವ ಸಂತೋಷ್ ಲಾಡ್ ಅವರು ಪ್ರಚಾರ ಮಾಡಿದರು, ನಿರಂತರವಾಗಿ ಕ್ಯಾಂಪೇನ್ ಮಾಡಿದರು, ಸಚಿವರು ಕೂಡ ಆಗಿದ್ದಾರೆ. ತಮ್ಮ ಭದ್ರಕೋಟೆಯಲ್ಲಿ ಅನ್ನಪೂರ್ಣ ತುಕಾರಾಮ್ ಅವ್ರನ್ನ ಗೆಲ್ಲಿಸಲೇಬೇಕು ಅಂತ ಸಚಿವ ಸಂತೋಷ್ ಲಾಡ್ ಅವರು ಸಾಕಷ್ಟು ಕಸರತ್ತು ಕೂಡ ಮಾಡಿದರು. ಇತ್ತ ಮತ್ತೊಂದೆಡೆಯಲ್ಲಿ ಬಳ್ಳಾರಿಗೆ ಪ್ರವೇಶ ಮಾಡೋದಕ್ಕೆ ಅನುಮತಿ ಸಿಕ್ಕ ನಂತರ ಜನಾರ್ದನ್ ರೆಡ್ಡಿ ಅವರಿಗೆ ಇದು ಮೊದಲ ಎಲೆಕ್ಷನ್ ಕೂಡ ಆಗಿರುವಂಥದ್ದು. ಹೀಗಾಗಿ ಜನಾರ್ದನ್ ರೆಡ್ಡಿ ಅವರು ತಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಂಡು ಬರಬೇಕು ಅಂತ ಅವರೂ ಕೂಡ ತೀವ್ರ ಪೈಪೋಟಿಗೆ ಬಿದ್ದಿದ್ದಾರೆ. ಬಂಗಾರು ಹನುಮಂತು ಅವರನ್ನು ಗೆಲ್ಲಿಸಲೇಬೇಕು ಅಂತ ಶಾಸಕ ಜನಾರ್ದನ್ ರೆಡ್ಡಿ ಅವರು ತೀವ್ರವಾಗಿ ಪೈಪೋಟಿ ಕೂಡ ನಡೆಸ್ತಾ ಇದ್ರು, ತೀವ್ರವಾಗಿ ಕಸರತ್ತು ಕೂಡ ನಡೆಸಿದ್ರು. ಹೀಗಾಗಿ ಇಬ್ಬರ ಒಂದು ಪ್ರತಿಷ್ಠೆಯ ಒಂದು ಫೈಟ್ನಲ್ಲಿ, ಅಂದರೆ ಸಚಿವ ಸಂತೋಷ್ ಲಾಡ್ ಹಾಗೂ ಜನಾರ್ದನ್ ರೆಡ್ಡಿ ಅವರ ಒಂದು ಪ್ರತಿಷ್ಠೆಯ ಕಣದಲ್ಲಿ ಯಾರಿಗೆ ಸೋಲು ಯಾರಿಗೆ ಗೆಲುವು ಅನ್ನುವಂತಹ ಪ್ರಶ್ನೆ ಈಗ ತೀವ್ರವಾಗಿ ಚರ್ಚೆ ಆಗ್ತಾ ಇದೆ. ಅದರಲ್ಲೂ ಕೂಡ ಮತದಾನ ಆದ ಬಳಿಕ ನಾವೇ ಗೆಲ್ತೀವಿ ಅಂತ ಕಾಂಗ್ರೆಸ್ನ ಕಾರ್ಯಕರ್ತರು, ಮತ್ತೊಂದೆಡೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಅತಿ ಹೆಚ್ಚಿನ ಮತದಾನ ಆಗಿದೆ, ಹೀಗಾಗಿ ನಮ್ಮ ಅಭ್ಯರ್ಥಿ ಬಂಗಾರು ಹನುಮಂತು ಅವರೇ ಗೆದ್ದೇ ಗೆಲ್ತಾರೆ ಅಂತ ಬಿಜೆಪಿ ಕಾರ್ಯಕರ್ತರು ಕೂಡ ತೀವ್ರವಾಗಿ ಚರ್ಚೆ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಿದ್ದು, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಿದ್ದು, ಸಂಡೂರು ಕ್ಷೇತ್ರ ಕಾಂಗ್ರೆಸ್ನ ಭದ್ರಕೋಟೆ, ಆದರೆ ಈ ಬಾರಿ ಅತಿ ಹೆಚ್ಚಿನ ಮತದಾನ ಕೂಡ ಆಗಿರುವಂಥದ್ದು. ಜನಾರ್ದನ್ ರೆಡ್ಡಿ ಅವರು ಮೊಟ್ಟ ಮೊದಲ ಬಾರಿಗೆ ಬಳ್ಳಾರಿ ಪ್ರವೇಶ ಮಾಡಿದ್ದಾರೆ. ಈ ನಡುವೆ ಯಾರಿಗೆ ಸೋಲಾಗುತ್ತೆ ಯಾರಿಗೆ ಗೆಲುವಾಗುತ್ತೆ ಅನ್ನುವಂತಹ ಒಂದು ಚರ್ಚೆ ತೀವ್ರವಾಗ್ತಾ ಇದೆ. ಯಾವ ರೀತಿಯಾಗಿ ಚರ್ಚೆಗಳು ನಡೀತಾ ಇದೆ, ಯಾರ ಪರವಾಗಿ ಮತದಾರರು ಹೆಚ್ಚಿನ ಒಲವು ತೋರಿಸಿದ್ದಾರೆ, ಈ ಬಗ್ಗೆ ಏನೆಲ್ಲ ಅಪ್ಡೇಟ್ಸ್ ಇದೆ, ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ಖಂಡಿತ ಸಂತೋಷ್, ರಾಜ್ಯದ 3 ಕ್ಷೇತ್ರಗಳ ಬೈ ಎಲೆಕ್ಷನ್ ಮತದಾನ ಕೂಡ ಪೂರ್ಣಗೊಂಡಿದೆ. ಅದೇ ರೀತಿಯಾಗಿ ಸಂಡೂರಿನಲ್ಲಿ ಕೂಡ ಅತಿ ಹೆಚ್ಚು ಈ ಬಾರಿ ಮತ ಕೂಡ ಹಾಕಲಾಗಿದೆ ಅಂತ ಹೇಳ್ಬೋದು. ಮತ್ತಷ್ಟು ತೀವ್ರ ಕುತೂಹಲ ಕೂಡ ಈ ಬಾರಿ ಸಂಡೂರು ಬೈ ಎಲೆಕ್ಷನ್ ಕಂಡಿದೆ ಅಂತಾನೆ ಹೇಳ್ಬೋದು. ಇಲ್ಲಿ ಹಾಲಿ ಮಾಜಿ ಸಚಿವರ ಇಬ್ಬರ ನಡುವೆ ಏನಿದೆ ಭಾರಿ ಪೈಪೋಟಿ ಕೂಡ ನಡೀತಿದೆ. ಒಂದು ಕಡೆ ಸಂತೋಷ್ ಲಾಡ್ ಮತ್ತು ಇನ್ನೊಂದು ಕಡೆ ಜನಾರ್ದನ್ ರೆಡ್ಡಿ. ಈ ಬಾರಿ ಬಿಜೆಪಿಯಲ್ಲಿರುವಂತಹ ಅಭ್ಯರ್ಥಿ ಬಂಗಾರ್ ಹನುಮಂತನ್ನ ಗೆಲ್ಲಿಸಲೇಬೇಕು ಅಂತ ಹೇಳಿ ಮಾಜಿ ಸಚಿವರಾಗಿರುವಂತಹ ಜನಾರ್ದನ್ ರೆಡ್ಡಿ ಅವರು ಕೂಡ ಸಂಡೂರಿನಲ್ಲಿ ಮನೆ ಮಾಡಿಕೊಂಡು ಪ್ರತಿ ಕ್ಷೇತ್ರಗಳಲ್ಲಿ ಆಯಾ ಬೂತ್ ಮಟ್ಟಗಳಲ್ಲಿ ಕೂಡ ಹೋಗಿ ಸಾಕಷ್ಟು ಪ್ರಚಾರ ಕೂಡ ಮಾಡಿದ್ರು. ಇನ್ನು ಈ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಅಭಿವೃದ್ಧಿಯಾಗಿದೆ, ಇಲ್ಲಿ ಸಾಕಷ್ಟು ಕುಂಠಿತವಾಗಿದೆ, ಇಲ್ಲಿ ಯಾವುದೇ ಕೆಲಸಗಳನ್ನ ಕಾಂಗ್ರೆಸ್ ಪಕ್ಷ ಸತತವಾಗಿ ಇದ್ರೂ ಕೂಡ ಇಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ಮಾಡಿಲ್ಲ ಅಂತ ಹೇಳಿ ಸಾಕಷ್ಟು ವಾಗ್ದಾಳಿ ಮಾಡಿ ಪ್ರಚಾರವನ್ನ ಕೂಡ ಮಾಡಿದ್ದಾರೆ. ಅದೇ ರೀತಿಯಾಗಿ ಸಂತೋಷ್ ಲಾಡ್ ಅವರು ಕೂಡ ಇಲ್ಲಿ ಪ್ರಚಾರದಲ್ಲಿ ಅನ್ನಪೂರ್ಣ ತುಕಾರಾಂ ಪರವಾಗಿ ಪ್ರಚಾರದಲ್ಲಿ ಕೂಡ ಭಾಗಿಯಾದ್ರು. ಅನ್ನಪೂರ್ಣ ತುಕಾರಾಂ ಅಂದ್ರೆ ಈಗಿರುವಂತ ಈ ಸಂಸದರು ಏನಿದ್ದಾರೆ ಈ ತುಕಾರಾಂ ಸಾಕಷ್ಟು ಇಲ್ಲಿ ಕೆಲಸಗಳನ್ನ ಮಾಡಿದ್ದಾರೆ. ಇನ್ನು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಗ್ಯಾರಂಟಿ ಯೋಜನೆಗಳಾಗಿತ್ತು, 10 ಹಲವಾರು ಯೋಜನೆಗಳನ್ನ ಈಗ ಇಲ್ಲಿ ನೀಡಿದೆ. ಹೀಗಾಗಿ ನೀವು ನಮ್ಮ ಪಕ್ಷಕ್ಕೆ ಮತದಾನ ನೀಡಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಪ್ರಚಾರ ಮಾಡಿದ್ರು. ಆದ್ರೆ ಈಗಾಗ್ಲೇ ಪ್ರಚಾರ ಕೂಡ ಮುಗಿದಿದೆ, ಅದರಲ್ಲಿ ಮತದಾನ ಕೂಡ ಆಗಿದೆ. ಮತದಾನ ಆಗಿರುವಂತಹ ಮತದಾರ ಪ್ರಭುಗಳು ಕೂಡ ಈಗ ಸಾಕಷ್ಟು ಸೋಲು ಗೆಲುವಿನ ಲೆಕ್ಕಾಚಾರವನ್ನ ಕೂಡ ಹೋಟೆಲ್ಗಳಲ್ಲಾಗಿರ್ಬೋದು, ಕಟ್ಟೆ ಮೇಲೆ ಕೂತಲ್ಲಿ ಸಾಕಷ್ಟು ಬಿಸಿ ಬಿಸಿ ಚರ್ಚೆ ಕೂಡ ಮಾಡ್ತಾ ಇದ್ದಾರೆ. ಇದೆಲ್ಲದ ನಡುವೆ ಗ್ರಾಮೀಣ ಭಾಗದಲ್ಲೂ ಸಹ ಸಾಕಷ್ಟು ಕುತೂಹಲ ಆಗಿದೆ. ಯಾಕಂದ್ರೆ ನಮ್ಮ ನಾಯಕರು ಗೆಲ್ತಾರೆ, ನಮ್ಮ
ಸಿನಿಮಾ ನಾಯಕರು ಗೆಲ್ತಾರ ಅಂತ ಹೇಳಿ ಟೀ ಕಾಫಿ ಈ ರೀತಿಯಾಗಿ ಬೆಟ್ಟಿಂಗ್ ಗಳು ಕೂಡ ಸಾಕಷ್ಟು ನಡೀತಾ ಇದೆ ಅಂತ ಹೇಳಿ ಕೇಳಿ ಬರ್ತಾ ಇರುವಂತದ್ದು ಸಂತೋಷ್. ಅದೇ ರೀತಿಯಾಗಿ ಕಳೆದ 2024 ಏನು ಚುನಾವಣೆ ಆಯ್ತು, ಆ ಚುನಾವಣೆಯಲ್ಲಿ ನೋಡೋದಾದ್ರೆ ಸಾಕಷ್ಟು ಮತದಾನಕ್ಕಿಂತ ಈ ಬಾರಿ ಹೆಚ್ಚಾಗಿ ಮತದಾನ ಆಗಿದೆ. ಹೀಗಾಗಿ ಇಲ್ಲಿ ಬಿಜೆಪಿಯವರು ಕೂಡ ಒಂದಿಷ್ಟು ಮಾತುಗಳಂದ್ರೆ ಈ ಬಾರಿ ಮತದಾನ ಪ್ರಕ್ರಿಯೆ ಹೆಚ್ಚಿಗೆ ಆಗಿರೋದ್ರಿಂದ ಈ ಬಾರಿ ನಮ್ಮ ಗೆಲುವಾಗುತ್ತೆ ಅನ್ನುವಂತ ಮಾತು ಕೇಳಿ ಬಂದ್ರೆ, ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ಅಷ್ಟೇ. ಅಂದ್ರೆ ಈ ಬಾರಿ ಅತಿ ಹೆಚ್ಚು ಹೆಣ್ಣು ಮಕ್ಕಳು ಬೂತ್ಗೆ ಹೋಗಿ ಮತವನ್ನ ಚಲಾಯಿಸಿದ್ದಾರೆ. ಈ ಬಾರಿ ಮತದಾನ ಆಗಿದ್ದಕ್ಕಾಗಿ ನಾವು ಗೆಲುವನ್ನ ಸಾಧಿಸ್ತೀವಿ ಅಂತ ಹೇಳಿ ಎರಡೂ ಪಕ್ಷದಲ್ಲಿ ಕೂಡ ಸಾಕಷ್ಟು ಯೋಚನೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಇದನ್ನೆಲ್ಲ ನೋಡ್ತಾ ಹೋದ್ರೆ ಈ ಬಾರಿ ಅಂದ್ರೆ ಬಳ್ಳಾರಿಗೆ ಪ್ರವೇಶ ಏನು ಮೊಟ್ಟ ಮೊದಲಿಗೆ ಈ ಬಾರಿ ಸಿಕ್ಕಿರೋದ್ರಿಂದ ಮತ್ತು ಅದರ ಜೊತೆಯಾಗಿ ಜನಾರ್ದನ್ ರೆಡ್ಡಿ ಅವರು ಕೂಡ ಈ ಬಾರಿ ಪ್ರಚಾರದಲ್ಲಿ ಕೂಡ ಭಾಗಿಯಾಗಿದ್ರು. ಈ ಬಾರಿ ನಾವು ಗೆಲ್ತೀವಿ ಅನ್ನೋಂಥದ್ದು ಕೂಡ ಅವರು ಅಷ್ಟೇ ಆತ್ಮವಿಶ್ವಾಸದಲ್ಲಿದ್ದಾರೆ. ಇನ್ನು ಜೊತೆಯಾಗಿ ಸಾಕಷ್ಟು ಬಿಸಿ ಚರ್ಚೆ ಕೂಡ ಆಗ್ತಾ ಇದೆ. ಈ ಬಾರಿ ಯಾರಿಗೆ ಸೋಲು ಯಾರಿಗೆ ಗೆಲುವು ಎಂಬ ಪ್ರಶ್ನೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. 23ರಲ್ಲಿ ತಿಳಿಯುತ್ತೆ ಸಂತೋಷ್. ಧನ್ಯವಾದಗಳು ಸಿದ್ದು ನಿಮ್ಮೆಲ್ಲ ಮಾಹಿತಿಗೆ.